ಅವತ್ತು ಪ್ರಪೋಸ್ ಮಾಡಿದಾಗ ಏನು ಹೇಳಿಲ್ಲ, ಇವತ್ತ್ಯಾಕೆ ಬರಕ್ ಹೇಳಿದ್ರಿ? ಏನಕ್ಕೆ ಅಂತ ಹೇಳಿ? ಏನು ಇನ್ನೊಬ್ಬ ಹುಡುಗನ ವಿಚಾರಿಸ್ಕೊಂಡ್ ಬರ್ಬೇಕಾ? ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಗೊಂದ್ ಹುಡುಗನ್ ಫೋಟೋ ಕಳ್ಸಿದೀನಿ ನೋಡಿ. ಆದ್ರೆ ನೀವ್ ವಿಚಾರಿಸ್ಬೇಡಿ, ನಾನೇ ವಿಚಾರಿಸಿದ್ದೀನಿ. ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಅಪ್ಪಟ ಬಂಗಾರ. ಅವ್ರ ಮನ್ಸು ಮಗು ತರ. ಅದಕ್ಕೆ ನನ್ಗವ್ರು ತುಂಬಾ ಇಷ್ಟ. ನಾನು ಅವ್ರನ್ನೇ ಮದ್ವೆ ಆಗೋಣ ಅಂತಿದ್ದೀನಿ. ನಮ್ಮ ಅಪ್ಪ ಅಮ್ಮನೂ ಓಕೆ ಹೇಳ್ಬಿಟ್ರು. ಒಂದ್ ನಿಮಿಷ, ನನ್ಗೋಸ್ಕರ ಹುಡುಗನ್ ಫೋಟೋ ನೋಡ್ಬಿಟ್ಟು ಹೇಗಿದ್ದಾರೆ ಅಂತ ಹೇಳ್ತೀರಾ ಪ್ಲೀಸ್? ನಮಸ್ಕಾರ ಸರ್. ನೀವಾ? ಸಾರಿ ಸರ್. ಮಚ್ಚ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಯಾಕೆ ಫೋನ್ ತೆಗಿಲಿಲ್ಲ? ನಾನು ಕಾಲ್ ಮಾಡಿದ್ದು ಒಂದು ಟೆಂಡರ್ ವಿಷಯ ಮಾತಾಡೋಕ್ಕೆ. ಇವನು ಮನ್ಸು ಮಾಡಿದ್ರೆ ಇವ್ರ ಅಪ್ಪನಿಗೆ ಹೇಳಿ ಬರೀ 1/4 ಗಂಟೆನೇ ಈ ಡೀಲಿಂಗ್ ಮುಗಿಸ್ಬೋದು. ನೀನು ಈ ಡೀಲ್ ಮುಗಿಸ್ಕೊಟ್ರೆ ನಿಮ್ಮ ಅಪ್ಪನಿಗೆ ಏನು ಸೇರಬೇಕೋ ಅದು ಸೇರುತ್ತೆ. ಬಾಯಿಗೆ ಬಂದಾಗ ಮಾತಾಡಬೇಡ. ನೀನೇನೋ ಕೆಲಸ ಮುಗಿಸೋದು ಅಷ್ಟು ಸುಲಭ ಅಲ್ಲ. ನಿನ್ನ ಕಂಪ್ನಿಗೆ ಪ್ರಾಬ್ಲಮ್ ಅಂದರೆ ನೀನೊಂದು 500,000 ಜನಕ್ಕೆ ಅಷ್ಟೇ ಉತ್ತರ ಕೊಡಬೇಕು. ಆದರೆ ನಾವು 140 ಕೋಟಿ ಜನಗಳಿಗೂ ಉತ್ತರ ಕೊಡಬೇಕು. ನಿನಗೆ ಬೇಕು ಅಂದಿದ ತಕ್ಷಣ ಹೋಗ್ಲಿ ಬಿಡು ಅಂತ ಆರ್ಡ್ರ್ ಕೊಡೋಕ್ಕಾಗಲ್ಲ ನಾವು. ಲೋ ಮಗ, ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಲೇ, ಒಂದು ಹುಡುಗಿ ಅಂದರೆ ಅವಳ ಹತ್ರ ಏನಾದರೂ ಒಂದು ಇಷ್ಟ ಆಗೋ ಥರ ಇರಬೇಕು. ಆದರೆ ಇವಳ ಹತ್ರ ಎಲ್ಲ ಇಷ್ಟ ಆಗೋ ಥರ. ಈ ಕೆಲಸ ನಾನು ನೋಡ್ಕೊತೀನಿ, ಯಥಾಪಡ್ರ ಅವಳನ್ನ. ನಮ್ಗೆ ನಿಶ್ಚಿತಾರ್ಥ ಆಗಿದೆ. ಯಾವ ಗಲಾಟೆನೂ ಬೇಡ, ಬನ್ನಿ ಹೋಗೋಣ. ನಿನ್ಕಳೋ. ನಿನ್ಕಳ. ನಿನ್ನ ನಿನ್ಕಳ. ಇಲ್ಲ ಹೋಗ್ಬೇಡ, ಬಾ. ಯಾವ ಪ್ರಾಬ್ಲಮ್ ಬೇಡ. ಅಡ ಇವ್ರೆಲ್ಲ ನನ್ನ ಕೈ ಮುರಿದು ಹಾಕಿದ್ದು. ಏನಾಯ್ತು?